ರೈತ ಮಿತ್ರರಿಗೆ ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಇದೊಂದು ವಿಡಿಯೋದಲ್ಲಿ ರೈತರೇ ಹತ್ತಿ ಹೊಲಗಳಲ್ಲಿ ಕಳೆಯಿಂದ ತುಂಬಿದೆ. ಇಲ್ಲಿದೆ ರೈತರಿಗೆ ಹತ್ತಿ ಬೆಳೆಯ ಕಳೆಯ ನಿರ್ವಹಣೆಯ ತಂತ್ರ ಏನಂದರೆ ಅದನ್ನು ನೋಡ್ಕೊಂಡು ಬರೋಣ. ಇದಕ್ಕೂ ಮುನ್ನ ಇನ್ನೂ ಯಾರು ನಮ್ಮ ರೈತರು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಭಾರತದ ಪ್ರಮುಖ ವಾಣಿಜ್ಯ ಬೆಳೆಯಾದ ಹತ್ತಿಯನ್ನು ಇದರಲ್ಲಿ ಸುಮಾರು 50ರಿಂದ 85% ಇಳುವರಿಯಲ್ಲಿ ನಷ್ಟ ಉಂಟು ಮಾಡ್ತಾ ಇದೆ ಈ ಕಳೆ. ಹತ್ತಿ ಹೊಲಗಳಲ್ಲಿ ಕಳೆಯಲ್ಲಿ ಎರಡು ಮುಖ್ಯ ವಿಭಾಗವನ್ನಾಗಿ ವಿಂಗಡಿಸಬಹುದು. ಹುಲ್ಲು ಕಳೆ ಹಾಗೂ ಅಗಲ ಎಲೆಯ ಕಳೆ. ಅಂದರೆ ಹುಲ್ಲಿನಂಥ ಕಳೆ ಕಸ ಇರುತ್ತದೆ, ಹಾಗೆ ಅಗಲ ಎಲೆ ಕಸ. ಹುಲ್ಲಿನ ಕಳೆ ಸಾಮಾನ್ಯವಾಗಿ ಉದ್ದ ಮತ್ತು ಕಿರಿದಾದ ಎಲೆಗಳನ್ನು ಸಮಾಂತರ ನರಗಳನ್ನು ಹೊಂದಿದೆ. ಆದರೆ ವಿಶಾಲ ಎಲೆಗಳ ಕಳೆಯಿಂದ ಅಗಲವಾದ ಎಲೆಗಳು ಹೊಂದಿರುತ್ತವೆ. ಅವುಗಳ ಸಾಮಾನ್ಯವಾಗಿ ಹಲವು ಕಡೆ ಅಭಿದಮನೆ ಹೊಂದಿರುತ್ತವೆ. ಹಾಗೆ ಹುಲ್ಲಿನಲ್ಲಿ ಹಲವಾರು ನಮೂನೆಯ ಹುಲ್ಲುಗಳು ಇವೆ. ಅದರಲ್ಲಿ ಹುಲ್ಲಿನಲ್ಲಿ ಯಾವುದು ನೋಡೋದಾದರೆ ಸ್ಯಾಂಡೋಸರ್ ಇದೆ ಹುಲ್ಲು, ಹಾಗೆ ಡಿಪಾಮೆಂಟ್ಸ್, ರೋಡೋಕ್ಸ್, ಹಾಗೆ ಡ್ರೈನೋಮೋ, ಇನ್ನೂ ಹಲವಾರು ಕಳೆಗಿದ್ದು. ಹತ್ತಿಯಲ್ಲಿ ಕಳೆ ನಿರ್ವಹಣೆ ಕ್ರಮಗಳು. ಸಾಂಸ್ಕೃತಿಕ ಕ್ರಮಗಳು. ಹೊಲದಲ್ಲಿರುವ ಕಳೆಯನ್ನು ಕಿತ್ತು ಹಾಕಲು ಬೇಸಿಗೆಯಲ್ಲಿ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡಬೇಕು. ಕನಿಷ್ಠ 2ರಿಂದ 3 ವಾರಗಳವರೆಗೆ ಮಣ್ಣಿನನ್ನು ಸಂಸ್ಕರಿಸಬೇಕು. ಕಳೆಯ ಬೆಳವಣಿಗೆಯನ್ನು ನಿಗ್ರಹಿಸಲು, ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಬೆಳೆ ಹೊದಿಕೆಯನ್ನು ಅಥವಾ ಕವರ್ ಬೆಳೆಯಾಗಿ ಕಾರ್ಯನಿರ್ವಹಿಸಬಹುದು. ವಿಶಾಲ ಅಂತರವಾದ ಹತ್ತಿ ಸಾಲುಗಳು. ಅಂತರ ಸಾಲುಗಳ ಕೃಷಿ ನಡುವೆ ಕಡಿಮೆ ಅವಧಿಯಲ್ಲಿ ದ್ವಿದಳ ಧಾನ್ಯವಾದಂಥ ಗೋವಿನ ಜೋಳ ಹಾಗೆ ಗೊಂಜಾಳು, ಅವರೆಕಾಯಿ ಬೆಳೆಗಳನ್ನು ಬೆಳಿಬೇಕು. ಹತ್ತಿ ಎರಡು ಹಿಂಬಾದ ಹಾಕಿ ಅಂತರ ಬೆಳೆ ಇರ್ತೈತಿ, ಅದರೊಳಗೆ ನಡುವು ಗೊಂಜಾಳು ಹಾಗೆ ಇನ್ನಿತರವಾದಂತಹ ಬೆಳೆಗಳನ್ನು ಹಾಕಬಹುದು. ಸೂರ್ಯನ ಬೆಳಕನ್ನು ತಡೆಯುವ ಮೂಲಕ ಮತ್ತು ಮಣ್ಣಿನ ತೇವಾಂಶವನ್ನು ಕಡಿಮೆ ಮಾಡುವ ಮೂಲಕ ಕಳೆಗಳ ಬೆಳವಣಿಗೆಯು ತಡೆಯುತ್ತವೆ. ಇವುಗಳನ್ನು ಹಾಕಿದ್ರಿಂದ ಸೂರ್ಯನ ಬೆಳಕು ಭೂಮಿಗೆ ಕಡಿಮೆ ಬೀಳ್ತೈತಿ, ಮಣ್ಣಿನ ತೇವಾಂಶವನ್ನು ಕಡಿಮೆ ಮಾಡೋದರಿಂದ ಕಸವು ಆಗುವುದಿಲ್ಲ. ಹಾಗೆ ಸಾಯುವ ಭತ್ತದ ಹುಲ್ಲು ಅಥವಾ ಒಣ ಎಲೆಗಳು, ಪ್ಲಾಂಟಿನಮ್ ಹೊದಿಕೆಯನ್ನು ಬಳಸಬೇಕು. ಕಳೆ ಬೆಳವಣಿಗೆಯಲ್ಲಿ ಚಕ್ರವನ್ನು ಮುರಿಯಲು ಜ್ಞಾನ ಅಥವಾ ದ್ವಿದಳ ಜ್ಞಾನವನ್ನು ಅತ್ಯವಲ್ಲದೆ ಬೆಳೆಯನ್ನು ಹತ್ತಿ ಬೆಳೆಯಲ್ಲಿ ಸರದಿಯಾಗಿ ಅನುಸರಿಸಬೇಕು. ಅಂದರೆ ದ್ವಿದಳ ಧಾನ್ಯವನ್ನು ಕಳೆ ಬೆಳೆದಂಗೆ ಕಳೆ ಬೆಳೆಯುವ ಜಾಗದಲ್ಲಿ ಹಾಕಬೇಕು. ಕಳೆ ಬೀಜ ಮುಕ್ತ ಬೀಜಗಳು, ರಸಗೊಬ್ಬರಗಳು, ನೀರಾವರಿ ನಿರ್ವಹಣೆ ಇತರ ಕೃಷಿ ಪದ್ಧತಿಯಲ್ಲಿ ಅನುಸರಿಸಬೇಕಾಗಿದೆ. ಆರಂಭಿಕ ಋತುವಿನಲ್ಲಿ ತೇವಾಂಶದ ಲಾಭವನ್ನು ಪಡೆಯಲು ಕಳೆಗಳ ಬೆಳವಣಿಗೆಯನ್ನು ತಡೆಯಲು ಸರಿಯಾದ ಸಮಯದಲ್ಲಿ ಬೆಳೆಗಳನ್ನು ಬಿತ್ತಬೇಕು. ಪ್ರಾರಂಭದ ಹಂತದಲ್ಲಿ ಹೊಲವನ್ನು ಕಳೆ ಮುಕ್ತವಾಗಿರಿಸಲು ಸರಿಯಾದ ಸಮಯಕ್ಕೆ ಕೈ ಕಳೆ ಮಾಡಬೇಕು. ಹಾಗೆ ಅಂದರೆ ಕಸವನ್ನು ಕೀಳಬೇಕು. ಪ್ರಾರಂಭಿಕ ಸಾಂದಿದಾಗ ಕಸವನ್ನು ಕಿತ್ತು ಒಗೆಯಬೇಕು. ಹತ್ತಿಯಲ್ಲಿ ಕಸವು ಆಗುವುದಿಲ್ಲ. ಹಾಗೆ ಹೊಲದಲ್ಲಿನ ಕಳೆಗಳಲ್ಲಿ ಸಂಖ್ಯೆಯನ್ನು ಕಡಿಮೆ ಮಾಡಲು ಗುದ್ದಲಿ ಅಥವಾ ಕುಡುಗೋಲನ್ನು ಬಳಸಿ ಕೈಯಿಂದ ಕಳೆ ಕೀಳುವುದು ಮುಖ್ಯ. ಅಂದರೆ ಕಸ ಕಡಿಮೆ ಮಾಡಕ್ಕೆ ಗುದ್ದಲಿಯಿಂದ ಹಡ್ಡುವುದು ಅಥವಾ ಕೈಯಿಂದ ಕುರುಪೆಯಿಂದ ಕಸವನ್ನು ತೆಗೆಯಬೇಕು. ಕಳೆ ಉದ್ಭವಿಸುವ ಮುನ್ನವೇ ಸಿಂಪಡಿಸಲಾದ ಕಳೆನಾಶಕವನ್ನು ಬಿತ್ತನೆ ಮಾಡಿದ 45 ದಿನಗಳ ನಂತರ ಕೈ ಕಳೆ ಮಾಡಬೇಕು. ಅಂದರೆ ಕಸದೆಣ್ಣೆ ಬಡದ ನಂತರ ಕಸ ಸಾಯಲಿಕ್ಕಾರ ಕೈ ಕಳೆ ಅಂದರೆ ಕೈಲಿ ಕಸವನ್ನು ಕಿತ್ತು ತೆಗೆಯಬೇಕು. ಬಿತ್ತನೆ ಸಮಯದಲ್ಲಿ ಯಾವುದೇ ಕಳೆ ಹುಟ್ಟುವ ಮುನ್ನ ಕಳೆನಾಶಕವನ್ನು ಸಿಂಪಡಿಸದಿದ್ದರೆ ಬಿತ್ತನೆ ಮಾಡಿದ 18ರಿಂದ 20 ದಿನಗಳ ಅಂತರದಲ್ಲಿ 2 ಕೈ ಕಳೆಗಳನ್ನು ಮಾಡಬೇಕು. ಅಂದರೆ 2 ಸಲ ಕಸವನ್ನು ತೆಗೆಯಬೇಕು. ಇನ್ನೊಂದು ಬಾರಿ 45 ದಿನಗಳ ಅಂತರದಲ್ಲಿ ಸಿಂಪಡಿಸಬೇಕಾದ ಅಥವಾ ಕಳೆಯನ್ನು ತೆಗೆದುಹಾಕುವಲು ಬೆಳೆಗಳ ಸಾಲು ನಡುವೆ ಬಿತ್ತನೆ ಮಾಡಿದ 20ರಿಂದ 25 ದಿನಗಳ ನಂತರ 45ರಿಂದ 50 ದಿನಗಳ ನಂತರ ಬೆಡ್ ಹಾರೋ ಹೊಲದಲ್ಲಿ ಚಲಾಯಿಸಬೇಕು. ಹಾಗೆ ಕಳೆನಾಶಕದೊಂದಿಗೆ ರಾಸಾಯನಿಕ ನಿರ್ವಹಣೆ. ಕಳೆಗಳ ವಿಧಗಳಲ್ಲಿ ತಿಳಿದುಕೊಳ್ಳಬಹುದಾದಂದರೆ ಹತ್ತಿ ಹೊಲದಲ್ಲಿ ಇರುವ ಹುಲ್ಲಿನ ಹಳೆ ಹಾಗೆ ಇನ್ನಿತರಗಳನ್ನು ಬಳಸಬೇಕು. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.